ನನಗ್ ಗೊತ್ತಾಗ್ದ ಹಾಗೆ ಪ್ರೀತಿಸಿದ್ದು ಸಾಲ್ದು ಅಂತ ನನ್ನ ಹತ್ರ ಸುಳ್ಳು ಹೇಳಿದಾಳೆ. ಮನ್ಸಲ್ಲಿ ಮತ್ತೊಬ್ಬರನ್ನ ಇಟ್ಕೊಂಡು ನೀವು ತೋರಿಸಿದ ಹುಡುಗನ್ನೇ ಮದುವೆ ಆಗ್ತೀನಿ ಅಂತ ನಂಬಿಸಿದ್ಲು. ಕೊನೆಗೆ ತನ್ನ ಪ್ರೀತಿನ ಗೆಲ್ಲಿಸ್ಕೊಳ್ಳೋಕೆ ಪ್ರಶಾಂತ್ನ ಕೆಟ್ಟವನಾಗಿ ಮಾಡ್ತಿದ್ದಾಳೆ. ಇನ್ನೂ ನನ್ನ ಮಗಳನ್ನ ಹೇಗ್ ನಂಬುವಂತೀಯ? ಅದು ಅಲ್ಲದೆ ಅವನ ಜೊತೆ ಓಡ್ ಹೋಗ್ಬೇಕು ಅಂತ ಅವಳು ಅನ್ಕೊಂಡಿದ್ದಂತ ವಿಷಯ ನನ್ನ ತಮ್ಮ ನನಗೆ ಹೇಳೋವರೆಗೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಎಷ್ಟು ನಂಬಿಸಿದ್ಲಮ್ಮ ನನ್ನನ್ನ. ದೊಡ್ಡಪ್ಪ, ಏನ್ ಹೇಳಿದ್ರು ನೀವು ನಂಬೋದಿಲ್ಲ ಅಂತ ಗೊತ್ತು. ಅದಕ್ಕೆ ಸಾಕ್ಷಿ ತಗೊಂಡ್ ಬರೋದಕ್ಕೆ ಹೋಗಿದ್ದಾಳೆ. ಅದನ್ನ ನೋಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಆ ಪ್ರಶಾಂತ್ ಎಂಥವನು ಅಂತ. ಅದೇ ನಿಜ ಆಗಿದ್ರೆ ಪ್ರಶಾಂತ್ ಕೆಟ್ಟವನು ನನ್ನ ಮಗಳ ಜೀವನದ ಜೊತೆ ಆಟ ಆಡಬೇಕು ಅಂತ ನೋಡ್ತಿದ್ದಾನೆ ಅಂತೇನಾದ್ರೂ ನಿರೂಪಿಸಿದ್ರೆ ಆ ಕ್ಷಣನೇ ಅವನ್ ತಪ್ಪಿಗೆ ಶಿಕ್ಷೆ ಕೊಟ್ಟು ನನ್ನ ಮಗಳು ಪ್ರೀತಿಸ್ತಾ ಇರೋ ಶೌರ್ಯನ್ ಜೊತೆ ಮದುವೆ ಮಾಡಿಸ್ತೀನಿ. ನಿಜವಾಗ್ಲೂ ಮದ್ವೆ ಮಾಡ್ತೀರಾ ದೊಡ್ಡಪ್ಪ? ನನ್ನ ನಂಬಿಕೆ ಸೋಲ್ತು ಅಂತಂದ್ರೆ ನನ್ನ ಮಗಳು ಗೆದ್ದ ಹಾಗೆ ಅಲ್ವಾ? ಅದಕ್ಕೆ ಉಡುಗೊರೆಯಾಗಿ ಆ ಹುಡುಗನ್ನೇ ಕೊಟ್ಟು ಮದುವೆ ಮಾಡಿಸ್ತೀನಿ. ಇದರಲ್ಲಿ ಯಾವ ಬದಲಾವಣೆನೂ ಇರಲ್ಲ. ದೊಡ್ಡಪ್ಪ, ರಾಜಲಕ್ಷ್ಮಿ ಬರೋವರೆಗೂ ಸ್ವಲ್ಪ ವೇಟ್ ಮಾಡಿ ದೊಡ್ಡಪ್ಪ. ಆಯ್ತು, ಬರ್ಲಿ. ನನ್ನ ಅಮ್ಮಂಗ್ ಮೋಸ ಮಾಡಿದ್ರು ಅಂತ ಇವ್ರ ಮೇಲೆ ಕೋಪ ಬೆಳೆಸ್ಕೊಂಡೆ ಹೊರತು ನಿನ್ ಮೇಲೆ ಮಾತ್ರ ಪ್ರೀತಿನೇ ಇರೋದು ನಂಗೆ. ನನ್ನ ತಾಯಿನ ಹೇಗೂ ಕಳ್ಕೊಂಡಿದ್ದೀನಿ. ಇರೋ ಈ ತಾಯಿನ ದೂರ ಮಾಡ್ಕೊಳ್ಳಲ್ಲ. ನಿನ್ಗೆ ಈ ವಿಡಿಯೋ ಡಿಲೀಟ್ ಮಾಡ್ಬೇಕು ಅಷ್ಟೇ ಅಲ್ವಾ? ಅದಕ್ಕೆ ನೀನ್ ನನ್ನ ಕಾಲ್ ಹಿಡಿಬೇಕಾ? ಅದೆಲ್ಲ ಮಾಡೋ ಬದಲು ನನ್ನ ಸಾಯ್ಸಮ್ಮ, ಸತ್ತೋಗ್ಬಿಡ್ತೀನಿ ನಾನು. ಅಯ್ಯೋ, ಪ್ರಶಾಂತ್ ನೀನು ಇಬ್ರು ನನ್ನ ಕಣ್ಗಳು ಕಣೋ. ಇಬ್ರಲ್ಲಿ ಯಾರನ್ನು ದೂರ ಮಾಡ್ಕೊಳ್ಳಲ್ಲ. ಪ್ಲೀಸ್ ಕಣೋ, ನಿನ್ನ ಕೈ ಮುಗಿತೀನಿ. ಅಮ್ಮ ಅನ್ಕೊಳ್ದೆ ಹೋದ್ರು ಅಮ್ಮನ್ ತರ ಅನ್ಕೊಳ್ಳೋ. ಪ್ರಶಾಂತ್ನ ಕಾಪಾಡೋ, ಪ್ಲೀಸ್ ಕಣೋ. ನಿನ್ನ ಕೈ ಮುಗಿತೀನಿ ಕಣೋ, ಪ್ಲೀಸ್ ಕಣೋ. ನೀವಾದ್ರೂ ಹೇಳ್ರಿ. ಶೌರ್ಯ, ಇಲ್ಲಿವರೆಗೂ ನಿಮ್ಮಮ್ಮ ಯಾವತ್ತೂ ನಿನ್ನ ಹತ್ರ ಏನೂ ಕೇಳಲಿಲ್ಲ. ಪ್ರಶಾಂತ್ಗೋಸ್ಕರ ಆ ವಿಡಿಯೋನ ಡಿಲೀಟ್ ಮಾಡಬೇಡ. ಏನೋ ಯೋಚನೆ ಮಾಡ್ತಿದ್ಯಾ? ಡಿಲೀಟ್ ಮಾಡೋ. ಸರ್ ಪ್ಲೀಸ್ ಸರ್, ನಿಮಗೆ ಕೈ ಮುಗಿತೀನಿ ಸರ್. ಹೇಗಾದ್ರೂ ಮಾಡಿ ಆ ವಿಡಿಯೋ ಕೊಟ್ಬಿಡಿ ಸರ್. ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ
ನಿಮ್ಮೇಲಿರೋ ಪ್ರೀತಿಯಿಂದ ನಿಮ್ಮನ್ನ ಮದ್ವೆ ಮಾಡ್ಕೋಬೇಕು ಅಂತ ಆ ಪ್ರಶಾಂತ್ ಮೇಲೆ ಅಪವಾದ ಹೊರಿಸ್ತಾ ಇದ್ದೀನಿ ಅಂತ ನಮ್ಮಪ್ಪ ಮತ್ತೆ ನಮ್ ಚಿಕ್ಕಪ್ಪ ನನ್ನನ್ನ ತುಂಬಾ ಅಪಾರ್ಥ ಮಾಡ್ಕೊಳ್ತಿದ್ದಾರೆ ಸರ್. ಇವಾಗ ಈ ಸಾಕ್ಷಿ ತಗೊಂಡು ಹೋಗದೆ ಇದ್ರೆ ನನ್ಗೆ ಮದ್ವೆ ಮಾಡ್ತಾರೆ ಸರ್. ಪ್ಲೀಸ್ ಸರ್, ಇಷ್ಟ ಇಲ್ದೇ ಇರೋ ತಾಳಿನ ನನ್ ಕುತ್ತಿಗೆನಲ್ಲಿ ಜೀವನ ಪೂರ್ತಿ ಇಟ್ಕೊಳ್ಳೋದ್ರ ಜೊತೆ ನಮ್ಮ ಅಪ್ಪನ ದೃಷ್ಟಿಲಿ ಯಾವತ್ತಿಗೂ ಕೆಟ್ಟವಳಾಗಿ ಉಳ್ದು ಹೋಗ್ತೀನಿ ಸರ್. ಸರ್, ನಿಮ್ಗೆ ನಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ ಸರ್. ಒಂದೇ ಒಂದು ಸಲ ಅಸಹ್ಯ ಪಟ್ಕೊಂಡ್ರು ಅಂದ್ರೆ ಅವ್ರನ್ನ ಜೀವನ ಪರ್ಯಂತ ದೂರನೇ ಇಟ್ಬಿಡ್ತಾರೆ. ನನ್ಗೆ ನಮ್ಮ ಅಪ್ಪನ್ ಕಂಡ್ರೆ ಎಷ್ಟಿಷ್ಟ ಅಂತ ನಿಮಗ್ ಗೊತ್ತಿಲ್ಲ ಸರ್. ಇಡೀ ಪ್ರಪಂಚನೇ ತಲೆ ಕೆಳಗಾದ್ರು ಕಡೆಗೆ ನಿಮ್ ಪ್ರೀತಿ ದೂರ ಆದ್ರೂನು ನಾನು ಸಹಿಸ್ಕೋಬಹುದು ಸರ್. ಆದ್ರೆ ನಮ್ಮಪ್ಪ ಮಾತಾಡದೆ ಹೋದ್ರೆ ಮಾತ್ರ ನನಗ್ ಸಹಿಸ್ಕೊಳಕ್ಕಾಗಲ್ಲ ಸರ್. ಇವಾಗ ನಾನು ಈ ಸಾಕ್ಷಿನ ತೋರಿಸ್ದೆ ಹೋದ್ರೆ ಇಡೀ ಜೀವನ ನಮ್ಮ ಅಪ್ಪನ ದೃಷ್ಟಿನಲ್ಲಿ ಒಬ್ಳು ನಂಬಿಕೆ ದ್ರೋಹಿಯಾಗಿ ಉಳಿದು ಬಿಡ್ತೀನಿ ಸರ್. ಸರ್, ಪ್ಲೀಸ್ ಆ ವಿಡಿಯೋ ಎಲ್ಲಿದೆ ಸರ್? ತೋರಿಸಿ ಸರ್. ಎಲ್ಲಿ ಸರ್? ಬೇಕು ಅಂದ್ರೆ ನಿಮ್ ಕಾಲು ಹಿಡ್ಕೊಳ್ತೀನಿ.